ಇಷ್ಟೇ, ಇವತ್ತು ಏನು ಕೇಂದ್ರ ಸರ್ಕಾರ ಗ್ಯಾಸ್ ಸಿಲಿಂಡರ್ ಬೆಲೆನ 850 ರೂಪಾಯಿ ಮಾಡಿದೆ. ಇವರು ಜನಾಕ್ರೋಶ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಎಲ್ಲಿ ಇಡೀ ರಾಜ್ಯಾದ್ಯಂತ. ಯಾವ ಒಂದು ಇದನ್ನು ಇಟ್ಕೊಂಡು ಅವರು ನೈತಿಕತೆಯನ್ನು ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಕೇಳೋದಕ್ಕೆ ಪ್ರಶ್ನೆ ಮಾಡ್ತೀನಿ. ಕಾರಣ ಏನಪ್ಪ ಅಂತ ಅಂದರೆ, ಕೇಂದ್ರ ಸರ್ಕಾರದವರು ಇವತ್ತು 450 ಇದ್ದಂಥ ಗ್ಯಾಸ್ ಬೆಲೆಯನ್ನು 850 ಮಾಡಿದ್ದಾರೆ. ಇವತ್ತು ಹೆಣ್ಮಕ್ಳ ಪರಿಸ್ಥಿತಿ ಏನಾಗಿದೆ, ಬಡವರ ಪರಿಸ್ಥಿತಿ ಏನಾಗಿದೆ, ಜನಸಾಮಾನ್ಯರ ಪರಿಸ್ಥಿತಿ ಏನಾಗಿದೆ, ಉದಾಹರಣೆ ಹೇಳಬೇಕು ಅಂತ ಅಂದರೆ, ಇವತ್ತು ಕೇಂದ್ರ ಸರ್ಕಾರ ಜನಸಾಮಾನ್ಯರ ಪರವಾಗಿದೆಯಾ ಅಥವಾ ಕಾರ್ಪೊರೇಟರ್ ಪರವಾಗಿದೆಯಾ ಅನ್ನೋವಂಥದ್ದು ಎದ್ದು ಕಾಣ್ತಾ ಇದೆ ಈ ಒಂದು ಬೆಲೆ ಏರಿಕೆ. ಕಾರಣ ಇಷ್ಟೇ, ಇವತ್ತು ಹಳ್ಳಿಗಾಡುಗಳಲ್ಲಿ ಇರ್ಬೋದು, ಜನಸಾಮಾನ್ಯರಿರ್ಬೋದು 400 ರೂಪಾಯಿ 500 ರೂಪಾಯಿ ಕೊಟ್ಟು ಸಿಲಿಂಡರ್ ತೊಗೊಳ್ಳೋದೇ ಕಷ್ಟ. ಅಂಥದ್ರಲ್ಲಿ ಅವರು ಸರ್ಕಾರ ಬಂದಂಗೆಲ್ಲ ಪ್ರೈಸ್ನ ಹೈಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಕ್ಕೆ ಅವರು ಜನಗಳು ತೊಂದರೆಗೆ ಒಳಗಾಗ್ತಾ ಇದ್ದಾರೆ ಅನ್ನುವಂಥದ್ದನ್ನ ಯೋಚನೆ ಮಾಡ್ತಾ ಇಲ್ಲ. ಕೇವಲ ಇವರು ಜನಸಾಮಾನ್ಯರ ಬಗ್ಗೆ ಯೋಚನೆ ಮಾಡ್ದಿರಾ ಕೇವಲ ಕಾರ್ಪೊರೇಟ್ರು ಉದ್ಯಮಿಗಳ ಪರವಾಗಿ ನಿಂತು ಈ ಒಂದು ತೀರ್ಮಾನಗಳನ್ನ ತಗೊತಾ ಇದ್ದಾರೆ, ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಮೋದಿಜಿಯವರೇ, ಒಂದೇ ಒಂದು ಪ್ರಶ್ನೆ ನಾನು ಕೇಳೋದು, ದಯವಿಟ್ಟು ಕೈ ಮುಗಿದು ನಾನು ಕೇಳ್ಕೊತೀನಿ, ಒಂದು ಹೆಣ್ಮಗಳಾಗಿ ದಯವಿಟ್ಟು ಜನಸಾಮಾನ್ಯರ ಪರವಾಗಿರಿ, ಮಹಿಳೆಯರ ಪರವಾಗಿರಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಜನಾಕ್ರೋಶ ಕಾರ್ಯಕ್ರಮವನ್ನು, ಪ್ರತಿಭಟನೆಯನ್ನು ಇಡೀ ರಾಜ್ಯಾದ್ಯಂತ ನೀವು ಮಾಡ್ತಾ ಇದ್ದೀರಾ. ಕಾರಣ ಏನು? ಕೇವಲ 1 ರೂಪಾಯಿ ನಾವು ಬೆಲೆ ಏರಿಕೆಯನ್ನು ಮಾಡ್ತೀವಿ ಹಾಲಿನ ದರನ, ಅದು ರೈತರ ಪರವಾಗಿ. ಆದರೆ ನೀವು ಮಾಡಿರುವಂಥದ್ದೇನು?